ಆತ್ಮೀಯರೇ, ತಮಗೆಲ್ಲ ಶರಣು ಶರಣಾರ್ಥಿಗಳು. ಹಾಗೂ ಇಂದು ಮಕ್ಕಳ ದಿನಾಚರಣೆ ಇರುವುದರಿಂದ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ನಮ್ಮ ಭಾರತದ ಮೊಟ್ಟಮೊದಲ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರೂರವರ ಜನ್ಮ ದಿನಾಚರಣೆಯನ್ನು ನಾವು ಮಕ್ಕಳ ದಿನಾಚರಣೆ ಅಂತೇಳಿ ಆಚರಿಸುತ್ತೇವೆ. ಈ ಒಂದು ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ ಮಕ್ಕಳಿಗಾಗಿ ಬರೆದಂಥ ಒಂದು ಅನಿಸಿಕೆಯ ಕವನವನ್ನು ತಮ್ಮ ಮುಂದೆ ಸಾದರಪಡಿಸುತ್ತೇನೆ. ಮಕ್ಕಳಿಗಾಗಿ ಈ ಒಂದು ಕವನ. ಮಕ್ಕಳು ಇಂದು ಹೂಗಳು ನಾಳೆಯ ಹಣ್ಣುಗಳು, ಇಂದು ಹೂಗಳು ನಾಳೆಯ ಹಣ್ಣುಗಳು, ಮುಂದಿನ ಬೀಜಗಳು. ಇಂದು ಸಸಿಗಳು ನಾಳೆಯ ಮರಗಳು, ಇಂದು ಸಸಿಗಳು ನಾಳೆಯ ಮರಗಳು, ಮುಂದಿನ ಸ್ಮಾರಕಗಳು. ಇಂದು ಅದಿರುಗಳು ನಾಳೆಯ ಲೋಹಗಳು, ಇಂದು ಅದಿರುಗಳು ನಾಳೆಯ ಲೋಹಗಳು, ಮುಂದಿನ ಸ್ತಂಭಗಳು. ಇಂದು ಬಂಡೆಗಳು ನಾಳೆಯ ಶಿಲೆಗಳು, ಇಂದು ಬಂಡೆಗಳು ನಾಳೆಯ ಶಿಲೆಗಳು, ಮುಂದಿನ ಮೂರ್ತಿಗಳು. ಇಂದು ಇಟ್ಟಿಗೆಗಳು ನಾಳೆಯ ಗೋಡೆಗಳು, ಇಂದು ಇಟ್ಟಿಗೆಗಳು ನಾಳೆಯ ಗೋಡೆಗಳು, ಮುಂದಿನ ಮಂದಿರಗಳು. ಇಂದು ಹನಿಗಳು ನಾಳೆಯ ನದಿಗಳು, ಇಂದು ಹನಿಗಳು ನಾಳೆಯ ನದಿಗಳು, ಮುಂದಿನ ಸಾಗರಗಳು. ಇಂದು ಅಕ್ಕರಗಳು ನಾಳೆಯ ಪದಗಳು, ಇಂದು ಅಕ್ಕರಗಳು ನಾಳೆಯ ಪದಗಳು, ಮುಂದಿನ ಸಂದೇಶಗಳು. ಇಂದು ಹಾಳೆಯ ಚೂರುಗಳು ನಾಳೆಯ ಕಾಗದಗಳು, ಇಂದು ಹಾಳೆಯ ಚೂರುಗಳು ನಾಳೆಯ ಕಾಗದಗಳು, ಮುಂದಿನ ಗ್ರಂಥಗಳು. ಇಂದು ಮೌನಗಳು ನಾಳೆಯ ನುಡಿಗಳು, ಇಂದು ಮೌನಗಳು ನಾಳೆಯ ನುಡಿಗಳು, ಮುಂದೆ ಉಪನ್ಯಾಸಗಳು. ಇಂದು ಕದನಗಳು ನಾಳೆಯ ಒಪ್ಪಂದಗಳು, ಇಂದು ಕದನಗಳು ನಾಳೆಯ ಒಪ್ಪಂದಗಳು, ಮುಂದಿನ ಸಂದೇಶಗಳು. ಇಂದು ಆಟಗಳು ನಾಳೆಯ ಪಂದ್ಯಗಳು, ಇಂದು ಆಟಗಳು ನಾಳೆಯ ಪಂದ್ಯಗಳು, ಮುಂದಿನ ವಿಜಯಿಗಳು. ಇಂದು ಬಾಲರು ನಾಳೆಯ ಯುವಕರು, ಇಂದು ಬಾಲರು ನಾಳೆಯ ಯುವಕರು, ಮುಂದಿನ ನಾಗರಿಕರು. ಹೀಗೆ ಮಕ್ಕಳು ಮುಂದಿನ ನಮ್ಮ ನಾಗರಿಕತೆಯ ವಾರಸುದಾರರು. ಈ ದಿಶೆಯಲ್ಲಿ ಮಕ್ಕಳಿಗೆಲ್ಲ ಶುಭವಾಗಲಿ, ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸುತ್ತಾ ಈ ಕವನವನ್ನು ಮಕ್ಕಳಿಗಾಗಿ ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶುಭವಾಗಲಿ. ಧನ್ಯವಾದಗಳು.